ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ರಾಜಕಾರಣದ ಒಂದು ಬೇರಿದ್ದಾಗೆ. ಆ ಒಂದು ಸಸಿ ನೀವು ಇವತ್ತು ನೆಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಒಂದು ಹೆಮ್ಮರವಾಗಿ ಬೆಳೆದು ಇಡೀ ರಾಜ್ಯವನ್ನ ಇವತ್ತು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕಡೆಯಿಂದ ಆಗಬೇಕು, ನಮ್ಮ ಪಕ್ಷದ ಕಾರ್ಯಕರ್ತರ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಬಯಸಿದ್ದೇವಣ್ಣ. ಹಾಗಾಗಿ ದಯಮಾಡಿ ಯಾರು ಕೂಡ ಮೂಲೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದಾಗಬಾರ್ದಣ್ಣ. ಇನ್ನೂ ಸಮಯ ಇದೆ, ಇನ್ನೂ ಮತ್ತೆ ವಿಧಾನಸಭಾ ಚುನಾವಣೆಗೆ 3 ವರ್ಷ ಇದೆ ಅಂತಕ್ಕಂಥದ್ದು. ನಾವು ಸುಮ್ಮನೆ ಇವತ್ತು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ನಾವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೇವೆ, ಒಂದು ದೊಡ್ಡ ಗುರಿಯನ್ನು ಮುಟ್ಕೊಳ್ಬೇಕು ಅಂತ ಇದ್ದೇವೆ, ಒಂದು ದೊಡ್ಡ ಬೆಟ್ಟವನ್ನು ಆಕಾಶವನ್ನು ಹೋಗಿ ಮುಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅದೆಲ್ಲದಕ್ಕೂ ಕೂಡ ಇವತ್ತು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ವಾತ್ಸಲ್ಯ, ಪ್ರೀತಿ, ವಿಶ್ವಾಸ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಮಯ ಬಹಳ ಕಮ್ಮಿ, ಅತ್ಯಂತ ಕಮ್ಮಿ. ಆ ಕಮ್ಮಿಯ ಕಾಲಘಟ್ಟದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಯವರೆಗೂ ಯಾವ ರೀತಿ ಅವರ ಒಂದು ಕಾಲಘಟ್ಟದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಗ್ಗೆ ನಾನು ಇವತ್ತು ಹೇಳಬೇಕಾಗ್ತದೆ ಈ ವೇದಿಕೆಯಲ್ಲಿ. ನಾನು ಇತ್ತೀಚೆಗೆ ರಾಯಚೂರು ಜಿಲ್ಲೆಗೆ ಪ್ರವಾಸಕ್ಕೆ ಹೋಗಿದ್ದೆ. ಅಲ್ಲಿ ದೇವದುರ್ಗ ತಾಲೂಕಿಗೆ ಹೋಗಿದ್ದೆ. ದೇವದುರ್ಗ ತಾಲೂಕು ಅಂದರೆ ದೇವರ ನಾಡು ಅಂತ ಕರೀತಾರೆ. ಅದು ಏಷ್ಯಾಗೆ ಭಾಳ ಹಿಂದುಳಿದಂಥ ಒಂದು ತಾಲೂಕಾಗಿತ್ತು. ಆ ಸಂಪೂರ್ಣ ಬರಡು ಭೂಮಿ, ನೀರಾವರಿ ಅಂತಕ್ಕಂಥದ್ದು ಒಂದು ತೊಟ್ಟು ನೀರನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. 90ರ ದಶಕದಲ್ಲಿ ನಾವು ಈಗ ಆವಾಗ ಇನ್ನೂ ಹುಟ್ಟಿದ್ವು, 88ನಲ್ಲಿ ನಾನು ಹುಟ್ಟಿದ್ದು. 90ರ ದಶಕದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಹೋಗ್ತಾರೆ. ಅಲ್ಲಿ APMC 2 ಅಲ್ಲೊಂದು ಬಳಿ ರೈತರು ಒಂದು ಸಭೆಗೆ ಕರೀತಾರೆ, ಒಂದು ಸಮಾಲೋಚನೆಗೆ ಕರೀತಾರೆ. ಅಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಗಮನಕ್ಕೆ ತಗೊಂಡು ಬರ್ತಾರೆ, ಈ ಭಾಗದಲ್ಲಿ ಸಂಪೂರ್ಣ ಭೂಮಿ ಬರಡಾಗಿದೆ, ರೈತರುಗಳು ಇಲ್ಲಿ ಏನು ಕೂಡ ಕೃಷಿಯ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದಕ್ಕೆ ಯಾವುದೇ ನೀರಾವರಿಯ ಯೋಜನೆಯ ಇಲ್ಲಿವರೆಗೂ ನಮಗೆ ಆಗಿಲ್ಲ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ಅಧಿಕಾರ ಬರಲಿ, ಜನರ ವಿಶ್ವಾಸದಿಂದ ಈ ರಾಜ್ಯದಲ್ಲಿ ಅಧಿಕಾರ ಬರ್ತಾ ಇದ್ದಂಗೆ ಅಂದಿನ ಜನತಾ ಪರಿವಾರ 94ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ತಗೊಂಡಂಥ ತೀರ್ಮಾನ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ ಅಂತ ಬಹಳ ಜನ ಹೇಳ್ತಾರೆ, ಜನತಾದಳನ. ಅದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂದು ತಗೊಂಡಂಥ ನಿರ್ಧಾರ. ಕೃಷ್ಣ ಮೇಲ್ದಂಡೆ ಯೋಜನೆ, ಕೃಷ್ಣ ನದಿಯ ಮೂಲಕ ನಾರಾಯಣಪುರ ಅಂತಕ್ಕಂಥ ಒಂದು ಕಾಲುವೆ, ಆ ನಾರಾಯಣಪುರ ಕಾಲುವೆಗೆ ಬಲದಂಡ ನಾಲೆಯಿಂದ ಸನ್ಮಾನ್ಯ ದೇವೇಗೌಡರು ನೀರನ್ನ ಹರಿಸ್ತಕ್ಕಂಥ ಕೆಲಸವನ್ನ ಏನು ಮಾಡ್ತಾರೆ, ಇವತ್ತು ದೇವದುರ್ಗದಲ್ಲಿ ಆ ಪುಣ್ಯಾತ್ಮನ ಪ್ರತಿಮೆಯನ್ನು ಅವ್ರ ಕೈಯಲ್ಲೇ ಅನಾವರಣಗೊಳಿಸಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿ ಮೊನ್ನೆ ದಿನ ನಮ್ಮ ಮೆಂಬರ್ಶಿಪ್ ಡ್ರೈವ್ ನಡೆದಂಥ ಸಭೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಕರೆಸ್ಕೊಂಡಿದ್ರು. ಆ ಪುಣ್ಯಾತ್ಮ ಒಂದೇ ಮಾತು ಹೇಳಿದ್ರು, ನಾನು ಇಲ್ಲಿ ನಿಮ್ಮ ಪ್ರತಿಮೆ ಅನಾವರಣ ಮಾಡ್ತಾ ಇದ್ದೀರಿ ಅಂತ ನಾನು ಬಂದಿರತಕ್ಕಂಥದ್ದಲ್ಲ, ನನಗೆ ಅದೆಲ್ಲ ನನ್ನ ಮನಸ್ಸಿಗೆ ಖುಷಿ ತಂದು ಕೊಡ್ತಕ್ಕಂಥದ್ದು. ನಿಮ್ಮ ಮನಸ್ಸುಗಳಲ್ಲಿ ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ದೀರಿ, ನಮ್ಮ ಪಕ್ಷವನ್ನು ಬೆಳೆಸಿದ್ದೀರಿ, ಒಂದು ಶಾಸಕರನ್ನ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮಂಥ ಪುಣ್ಯಾತ್ಮರನ್ನ ನೋಡಕ್ಕೆ ಬಂದೆ ಕಣ್ರಪ್ಪ, ನನಗೆ ಪ್ರತಿಮೆ ಅನಾವರಣ ದೊಡ್ಡ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೇಳ್ತಾ ಇದ್ರಣ್ಣ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು, ನಾನು ಮಾನ್ವಿಗೆ ಹೋಗಿದ್ದೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು. ಮಾನ್ವಿ ತಾಲೂಕಲ್ಲಿ ಕರೇಗುಡ್ಡ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ರಂತೆ. ಒಂದು ಹೆಣ್ಣು ಮಗಳು, ನಾನು ಸಭೆಯಲ್ಲಿ ಮಾತಾಡಬೇಕಾದ್ರೆ ಒಂದು ಪತ್ರವನ್ನು ಬರ್ಕೊಂಡು ತಗೊಂಡು ಬಂದು ನನ್ನ ಕೈಗೆ ಕೊಡ್ತು ಆ ಹೆಣ್ಮಗಳು. ಆ ಹೆಣ್ಮಗಳು ವಯಸ್ಸು ಎಷ್ಟಪ್ಪ ಅಂದರೆ ಈಗ 20 ವರ್ಷ. ಆ ಹೆಣ್ಣುಮಕ್ಕಳು ಜನಿಸಿದ್ದು 2005ನೇ ಇಸ್ವಿನಲ್ಲಿ ಆ ಹೆಣ್ಣುಮಗಳು ಹುಟ್ಟಿದ್ದು. ಆ ಹೆಣ್ಣು ಮಗಳು ಹೇಳ್ತು, ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಕೊಟ್ಟರು. ಅಂದರೆ ಆ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಭಾಗ್ಯಲಕ್ಷ್ಮಿ ಬಾಂಡನ್ನ 20 ವರ್ಷ ಬಳಿಕ ಏನು ಆ ಹೆಣ್ಣು ಮಗಳ ಕೈಗೆ ಬಂದಿದೆ, ಆ ಕುಟುಂಬಕ್ಕೆ ಕೈಗೆ ಬಂದಿದೆ, ಆ ಒಂದು ಶಕ್ತಿಯಾಗಿ ಆ ಕಾರ್ಯಕ್ರಮ ಪರಿವರ್ತನೆ ಆಗಿದೆ.
ಆ ಹೆಣ್ಣುಮಗಳು ಅದನ್ನು ನೆನೆಸ್ಕೊಳ್ತಾ ಇತ್ತು. ಪಾಪ ಆ ಹೆಣ್ಣುಮಗಳು ಬಹಳ ಮನಸ್ಸಿನಿಂದ ಆ ಪತ್ರವನ್ನು ಅದೇ ಬರೆದಿತ್ತು, ಮತ್ತೆ ಸನ್ಮಾನ್ಯ ಕುಮಾರಣ್ಣವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಇದು ನಾಡಿನ ಹೆಣ್ಮಕ್ಳ ಬಯಕೆ ಅಂತ. ಪಾಪ ಹೇಳ್ತಾರೆ ಕಾಂಗ್ರೆಸ್ನ ಸರ್ಕಾರದವರು 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದೀವಿ ಅಂತ. ನಮ್ಗೇನು ತಕರಾರಿಲ್ಲ, ಯಾಕಂದ್ರೆ ಇಲ್ಲಿ ಹೆಣ್ಮಕ್ಳು ಕುಂತವ್ರೆ, ನಮ್ದು ಏನು ತಕರಾರಿಲ್ಲ, ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಕೊಟ್ಟಂತ ಮಾತು, ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಹೇಳ್ಕೊಂಡಿದ್ದು ಅದೆಂಥದ್ದು ಗೃಹಲಕ್ಷ್ಮಿ ಅಂದ್ರಿ, ಗೃಹ ಜ್ಯೋತಿ ಅಂದ್ರಿ, ಇವನಿದೆ ಅಂದ್ರಿ, ಅದೆಂಥದ್ದು 5 ಗ್ಯಾರಂಟಿ ಅಂತೀರಪ್ಪ. ಯಾವ ಗ್ಯಾರಂಟಿ ಕೊಡ್ತಾ ಇದ್ದೀರಪ್ಪ? ತಿಂಗಳ ಕೊಡ್ತೀನಿ ಅಂತ ಹೇಳಿದ್ರಲ್ರಿ ಮಾತು. ಯಾವಾಗ ಕೊಡ್ತೀರಿ ನೀವು ದುಡ್ಡ? ಯಾವಾಗ ಹಾಕ್ತೀರಿ ಹೆಣ್ಮಕ್ಳ ಖಾತೆಗಳಿಗೆ ದುಡ್ಡ? ಚುನಾವಣೆ ಬರಬೇಕು, ಸಂಸತ್ ಚುನಾವಣೆ ಬರಬೇಕು, ಉಪಚುನಾವಣೆ ಬರಬೇಕು, ಮುಂದೆ ZPTP ಚುನಾವಣೆವರೆಗೂ ಹೆಣ್ಮಕ್ಳು ಕಾಯಬೇಕು. ಅರೆ ತಿಂಗಳ ಹಾಕ್ತೀನಿ ಅಂತ ಪಾಪ ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟರು. ಇಲ್ಲಿ ಪಾಪ ಮಹಾನ್ ಭಾವರು ಬಂದ್ರಪ್ಪ, ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 4 ತಿಂಗಳದ್ದು ಒಂದೇ ಸಲ ಹಿಡ್ದಾಕ್ತಾರೆ. ಅಲ್ಲೊಬ್ಬ ಪಾಪ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸುರೇಶ್ ಅಣ್ಣ ಹೇಳ್ದಂಗೆ ಒಬ್ರು ಪೆನ್ನು ಪೇಪರ್ ನಾಯಕರವ್ರೆ. ಅಲ್ಲಿ ನಮ್ಮ ಜಿಲ್ಲೆನಲ್ಲಿ ಫಲಾನುಭವಿಗಳ ಸಭೆ ಅಂತ ಕರೀತಾರೆ MP ಚುನಾವಣೆ ಪೂರ್ವದಲ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.